ಶ್ರೀ ಎಸ್.ಆರ್. ಕಾಶ್ಯಪ್ಪನವರ ಸ್ಮಾರಕ ಇಳಕಲ್ ಆಶ್ರಯದಲ್ಲಿ ಲಿಂಗೈಕ್ಯ ಎಸ್.ಆರ್. ಕಾಶ್ಯಪ್ಪನವರ 22ನೇ ಪುಣ್ಯಸ್ಮರಣೆ ಹಾವರಗೆಯಲ್ಲಿ ಜರುಗಿದೆ. ದಿವ್ಯ ಸಾನ್ನಿಧ್ಯವನ್ನ ಶ್ರೀಮದ್ ಸಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಸಿದ್ದಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು, ಉಜ್ಜಯಿನಿ ಮಹಾಪೀಠ ಹಾಗೂ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಭಗವತ್ಪಾದರು, ನೂತನ ಪೀಠಾಧೀಶರು, ಕಾಶಿ ಮಹಾಪೀಠ ಹಾಗೂ ಇನ್ನು ಅನೇಕ ಮಠಾಧೀಶರು ಭಾಗಿಯಾಗಿದ್ದರು. ಅಧ್ಯಕ್ಷತೆಯನ್ನು ಶ್ರೀಮತಿ ಗೌರಮ್ಮ ಎಸ್. ಕಾಶ್ಯಪ್ಪನವರ ಮಾಜಿ ಶಾಸಕರು ಹುನಗುಂದ ಅವರು ವಹಿಸಿಕೊಂಡಿದ್ದರು. ಶ್ರೀ ವಿಜಯಾನಂದ ಎಸ್. ಕಾಶ್ಯಪ್ಪನವರು ಅಧ್ಯಕ್ಷರು, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಶಾಸಕರು ಹುನಗುಂದ ಮತಕ್ಷೇತ್ರ ಹಾಗೂ ಅಧ್ಯಕ್ಷರು, ಎಸ್.ಆರ್.ಕೆ. ಸ್ಮಾರಕ ಪ್ರತಿಷ್ಠಾನ ಇಳಕಲ್ ಹಾಗೂ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಶ್ರೀಮತಿ ವೀಣಾ ಕಾಶ್ಯಪ್ಪನವರು ಮತ್ತು ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ಅವರ ಉಸಿರಲ್ಲಿ ಉಸಿರಾದಂತ ಪಂಚಪೀಠಾಧೀಶ್ವರರ ತಮ್ಮ ಉಸಿರು ಅಂತೇಳಿ ಭಾವಿಸಿದಂತ ನಮ್ಮ ಮಾವನವರು ಆಶೀರ್ವದಿಸಬೇಕು ಅಂತ ನಾನು ಪೂಜ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಪರಮ ಪೂಜ್ಯ ಶ್ರೀಮತ್ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಸಿದ್ದಲಿಂಗ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರು, ಉಜ್ಜಯಿನಿ ಮಹಾಪೀಠ, ಪರಮ ಪೂಜ್ಯ ಶ್ರೀಮತ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳವರು, ನೂತನ ಪೀಠಾಧೀಶ್ವರರು, ಕಾಶಿ ಮಹಾಪೀಠ ಜಗದ್ಗುರುಗಳವರು, ವೇದಿಕೆಯ ಮೇಲೆ ಸಾನ್ನಿಧ್ಯ ವಹಿಸಿದ ಸರ್ವ ಪೂಜ್ಯರು, ಗಣ್ಯರು ಜ್ಯೋತಿ ಬೆಳಗಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಮಾಡ್ಕೊಳ್ತಾ ಇದ್ದೇನೆ. ಕುಣಗಲ್ ತಾಲೂಕಾ ಕಳೆದ 22 ವರ್ಷದಿಂದ ಇವತ್ತು ನಿರಂತರವಾಗಿ ಇವತ್ತು ಎಸ್.ಆರ್.ಕೆ. ಸ್ಮಾರಕ ಪ್ರತಿಷ್ಠಾನ ಅಡಿಯಲ್ಲಿ ನಮ್ಮ ತಂದೆಯವರ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಈ ನಾಡಿನ, ಈ ಪ್ರಪಂಚದ ನಮ್ಮೆಲ್ಲರ ಜಗದ್ಗುರುಗಳು ಆಶೀರ್ವಾದದಿಂದ ಇವತ್ತು ಕಳೆದ 22 ವರ್ಷಗಳು ಗತಿಸಿದರೂ ಕೂಡ ಇವತ್ತಿಗೂ ಕೂಡ ಅಚ್ಚಳಿಯದೆ ನಮ್ಮ ಮನಸ್ಸಲ್ಲಿ ಶಾಶ್ವತವಾಗಿ ಇವತ್ತು ಉಳಿಯೋದಕ್ಕೆ ಕಾರಣ ಅಂದ್ರೆ ಅದು ಈ ವೇದಿಕೆ ಮೇಲಿರುವಂತಹ ಎಲ್ಲ ಪರಮ ಪೂಜ್ಯರು ಅನ್ನೋ ಮಾತನ್ನು ನಾನು ಇವತ್ತಿಗೂ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ 22 ವರ್ಷದ ಹಿಂದೆ ಏನು ನಡೆದಂತಹ ಒಂದು ಘಟನೆ, ಆಕಸ್ಮಿಕವಾಗಿ ಏನು ರಸ್ತೆ ಅಪಘಾತದಲ್ಲಿ ನಮ್ಮ ತಂದೆಯವರು ನಿಧನವನ್ನು ಹೊಂದಿದ್ರು. ತಮಗೆಲ್ಲ ಗೊತ್ತಿರುವಂತ ವಿಷಯ. ಅವತ್ತು ಕೇವಲ ಅವರಿಗೆ 54 ವರ್ಷ ಮಾತ್ರ. 3 ಬಾರಿ ಶಾಸಕರಾಗಿ, ಸಚಿವರಾಗಿ ಈ ನಾಡಿನಲ್ಲಿ ತಮ್ಮದೇ ಆದ ಛಾಪನ್ನ, ಇವತ್ತು ಆ ಛಾಪನ್ನ ಮೂಡಿಸಿದಂತ ಕೀರ್ತಿ, ಇವತ್ತು ಆ ಪುಣ್ಯ ಭೂಮಿ ಯಾವುದು ಅಂದ್ರೆ ಅದು ಹುನಗುಂದ ಮತಕ್ಷೇತ್ರದ ಅವ್ರಿಗೆ ಗಾಮದ ಪುಣ್ಯ ಅಂತ ಮಾತನ್ನ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಒಂದು ಮಾತನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗುತ್ತೆ. ಇವತ್ತು ನಾವೆಲ್ಲ ಕಾಶ್ಯಪ್ಪನವರ ಕುಟುಂಬ ಅಂದ್ರೆ ಇವತ್ತು ಪಂಚಪೀಠಾಧೀಶ್ವರರ ಒಂದು ಆಶೀರ್ವಾದದಿಂದ ನಡೆದಂತ ಈ ಒಂದು ಕುಟುಂಬ. ಬಹುತೇಕ ಇವತ್ತು ಪಂಚಪೀಠಾಧೀಶ್ವರರು ನಮ್ಮ ತಂದೆಯವರ ಅಗಲಿಕೆಯನ್ನ ಇವತ್ತಿಗೂ ಕೂಡ ನಮ್ಮ ಮನಸ್ಸಲ್ಲಿ ನಿಮ್ಮ ಜೊತೆಗೆ ಆ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡು
ಇವತ್ತಿಗೂ ಕೂಡ ಆ ಬಾಂಧವ್ಯವನ್ನ ಉಳಿಸ್ಕೊಂಡು ಹೋಗೋದಕ್ಕೆ ಕಾರಣ ನಮ್ಮ ವೇದಿಕೆ ಮೇಲೆ ಇರುವಂತಹ ಎಲ್ಲ ನಮ್ಮ ಪಂಚಪೀಠಾಧೀಶ್ವರರು ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ಹೆಮ್ಮೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅವರ ಆಶೀರ್ವಾದದಿಂದಲೇ ಇವತ್ತು ನಾನು ಮತ್ತೊಮ್ಮೆ ಇವತ್ತು ಇಲ್ಲಿ ಚುನಾಯಿತನಾಗಿ ಶಾಸಕನಾಗಿರ್ಬೋದು. ಬಹುತೇಕ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ, ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅನಿಸಿಕೊಂಡಿರುವಂತ ನಮ್ಮ ನಾಡು, ನಮ್ಮ ದೇಶ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಇವತ್ತು ಭೇದ ಭಾವ, ಜಾತೀಯತೆ, ಧರ್ಮ ಮಧ್ಯ ಸಂಘಟನೆಯನ್ನ ಉಂಟು ಮಾಡುವಂತ ಯಾವುದೇ ಒಂದು ಹುನ್ನಾರದ ಕೆಲಸಕ್ಕೆ ಇವತ್ತು ಪಂಚಪೀಠಾಧೀಶ್ವರರು ಆಶೀರ್ವಾದದಿಂದ ಇವತ್ತು ಜಾತ್ಯತೀತ ತಳಹಾದಿ ಮೇಲೆ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಇವತ್ತಿನವರೆಗೂ ಕಾಶ್ಯಪ್ರವರ ಕುಟುಂಬ ಇವತ್ತು ಈ ಮತಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ನಡೆದಿದೆ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಯಾಕಂದ್ರೆ ಇವತ್ತು SRK ಪ್ರತಿಷ್ಠಾನ ಕೇವಲ ಪುಣ್ಯ ಸ್ಮರಣೆ ಅಷ್ಟೇ ಅಲ್ಲ, ಪ್ರತಿ ವರ್ಷ SRK ಪ್ರತಿಷ್ಠಾನದ ಅಡಿಯಲ್ಲಿ ಇವತ್ತು ನಾವು ಹಲವಾರು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಇವತ್ತು ಕಾರ್ಯಕ್ರಮಗಳನ್ನು ಅದು ಜನರಿಗೋಸ್ಕರ, ಜನರಿಗಾಗಿ, ಎಂದೇ ಆಯೋಜಿಸಿರುವಂತಹ ಕಾರ್ಯಕ್ರಮಗಳು ಇವತ್ತು ನಿನ್ನೆ ದಿವಸ SRK ಪ್ರತಿಷ್ಠಾನದ ಅಡಿಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಕೂಡ ನಾವು ಮಾಡಿದ್ವಿ SSLC ವಿದ್ಯಾರ್ಥಿಗಳಿಗೆ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ. ಇದು ಕಳೆದ 22 ವರ್ಷದಿಂದ ಇವತ್ತು ಉಚಿತವಾಗಿ ಆರೋಗ್ಯ ಶಿಬಿರ ಆಗಿರ್ಬೋದು, ಉಚಿತವಾಗಿ ಉದ್ಯೋಗ ಮೇಳವನ್ನು ಆಯೋಜಿಸಿದಂತಿರ್ಬೋದು, ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇವತ್ತು ಪ್ರತಿ ವರ್ಷ ಬಿಡದೆ ಸಾಂಪ್ರದಾಯಿಕವಾಗಿ ಇವತ್ತು ನಾವು ಒಂದು ಸಂಸ್ಕಾರದ ಅಡಿಯಲ್ಲಿ ಇವತ್ತು ನಡೆಸಿಕೊಂಡು ಇವತ್ತು ಮುಂದುವರಿತಾ ಇದ್ದೀವಿ. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ನಾನು ಹಲವಾರು ಬಾರಿ ಹೇಳಿದ್ದೆ, ಕೆಲವಷ್ಟು ಕಾರಣಾಂತರಗಳಿಂದ ಕೆಲವಷ್ಟು ಕಾರ್ಯಗಳು ವಿಳಂಬ, ಬಹುತೇಕ ಪಂಚಪೀಠಾಧೀಶ್ವರ ಆಶೀರ್ವಾದದಿಂದ ಇವತ್ತು ಕಾಶ್ಯಪ್ರವರ ಕುಟುಂಬಕ್ಕೆ ನಮ್ಮ ತಂದೆಯವರ ಕನಸುಗಳೇನಿದ್ದು ಬಹುತೇಕ ನಿಮಗೆ ಗೊತ್ತಿದೆ. ಇವತ್ತು SR ಕಾಶ್ಯಪ್ರವರು ಒಂದು ಸಕ್ಕರೆ ಕಾರ್ಖಾನೆಯನ್ನ ಮಾಡಬೇಕು ಅಂತ ಒಂದು ದೊಡ್ಡ ಕನಸನ್ನು ಇಟ್ಕೊಂಡಿದ್ರು. ಅದ್ರ ಜೊತೆಗೆ ನಮ್ಮ ಮತಕ್ಷೇತ್ರ ಇವತ್ತು ಹಸಿರು ಕ್ರಾಂತಿ ಆಗಬೇಕು, ಸಂಪೂರ್ಣವಾಗಿ ಹಸಿರು ಕ್ರಾಂತಿ ಆಗಬೇಕು, ಶಿಕ್ಷಣಕ್ಕೆ ಅತ್ಯಂತ ಆದ್ಯತೆಯನ್ನು ಕೊಟ್ಟು ಪ್ರತಿ ಗ್ರಾಮಕ್ಕೂ ಪ್ರಾಥಮಿಕ ಶಾಲೆಗಳನ್ನ ತೆರೆಯುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಮುರುಗುಂದ ಮತಕ್ಷೇತ್ರದಲ್ಲಿ ಅದು ನಮ್ಮ ತಂದೆಯವರು ಮಾತನ್ನ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗುತ್ತೆ. ಅದೇ ಒಂದು ನಿಟ್ಟಿನಲ್ಲಿ ನಾನು ಕೂಡ ಬಹುತೇಕ ಒಂದು ಹಸಿರು ಕ್ರಾಂತಿಯ ಕನಸು ಏನು ವಿಳಂಬ ಆಗಿತ್ತು, ಆ ಹಸಿರು ಕ್ರಾಂತಿಯ ವಿಳಂಬ ಆದಂತ ಕೆಲಸಗಳನ್ನ ಕಳೆದ ಸರ್ಕಾರದಲ್ಲಿ ಪ್ರಥಮ ಬಾರಿಗೆ ನಾನು ಶಾಸಕನಾಗಿದ್ದಾಗ ಬಹುತೇಕ ತಮಗೆ ಗೊತ್ತಿದೆ, ನಮ್ಮ ಹುಡುಗನ ಮತಕ್ಷೇತ್ರಕ್ಕೆ ಇಡೀ ವಿಶ್ವದಲ್ಲೇ ಇವತ್ತು ಏನು ಒಂದು ಇಸ್ರೇಲ್ ಮಾದರಿಯಾಗಿ ಹನಿ ನೀರಾವರಿ ಇವತ್ತು 60,000 ಎಕರೆ ಭೂಮಿಗೆ ಹನಿ ನೀರಾವರಿ ಏನಾದ್ರು ಆಗಿದ್ರೆ ಅದು ಹುಡುಗನ ಮತಕ್ಷೇತ್ರ ಮಾತ್ರ ಅನ್ನೋ ಮಾತನ್ನ ಇವತ್ತು ಬಹಳ ಹೆಮ್ಮೆ ಹೇಳಕ್ಕೆ ಇಚ್ಛೆ ಪಡ್ತಾನೆ. ಅದು ಅಲ್ಲದೆ ಈ ಭಾಗದ ರೈತರು ಬಹುತೇಕ ನಾವು ಒಳದಂಡಿ ಅಂತ ಹೇಳಿ ಮಾತಾಡ್ತಾ ಇರ್ತೀವಿ. ಒಳದಂಡಿ ಭಾಗ ಅಂತಂದ್ರೆ ನಮ್ಮ ತಂದೆಯವರಿಗೆ ಅತ್ಯಂತ ಬಹಳ ಪ್ರೀತಿಯಾದ ಒಳದಂಡಿ ಗ್ರಾಮಗಳು. ಅದು ಕಟಗೂರಿಂದ ಹಿಡಿದು ಈ ಇದ್ವಾರ್ವರೆಗೂ ಕೂಡ, ಇಸ್ಲಾಂಪುರದವರೆಗೂ ಕೂಡ ಇವತ್ತೇನು ಈ ಒಳದಂಡಿ ಭಾಗ ಅಂತ ಹೇಳ್ತೀವಿ. ಬಹುತೇಕ ಮೊದಲನೇ ಹಂತದ ನೀರಾವರಿ ಯೋಜನೆ ರಾಮತಾಳ ಮರು ನೀರಾವರಿ ಯೋಜನೆಯಲ್ಲಿ ಸುಮಾರು 14,000 ಹೆಕ್ಟೇರ್ ಭೂಮಿಗೆ ಕಾಲುವೆ ಮುಖಾಂತರ ನೀರಾವರಿಯನ್ನು ಒದಗಿಸುವಂತ ಕೆಲಸ ಅದು ಯಾರಾದ್ರೂ ಮಾಡಿದ್ರೆ ಅದು ಲಿಂಗೈಕ್ಯ SR ಕಾಶ್ಯಪ್ರವರು, ನನ್ನ ತಂದೆಯವರು ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಅದೇ ರೀತಿಯಲ್ಲಿ ಇವತ್ತು SRK ಪ್ರತಿಷ್ಠಾನದ ಅಡಿಯಲ್ಲಿ SRK ಎಕ್ಸ್ಪೋರ್ಟ್ಸ್ ಉದ್ಯೋಗವನ್ನು ಮಾಡ್ತಾ ಇದ್ದೀವಿ ಮತ್ತು ಅದರ ಜೊತೆಗೆ SRK ಪ್ರತಿಷ್ಠಾನದ ಅಡಿಯಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. SRK ಶುಗರ್ಸ್ ತೆಗೆದಿದ್ದೀವಿ, ಇನ್ನೂ ಅನೇಕ ಸಂಸ್ಥೆಗಳನ್ನ ತೆಗೆಯುವುದರ ಮುಖಾಂತರ ಮತ್ತು ಈಗಾಗಲೇ ಶಿಕ್ಷಣ SRK ಪ್ರತಿಷ್ಠಾನದ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆ ಕೂಡ ಇವತ್ತು ಇದೆ. ಇಂಥ ಹಲವಾರು ಕಾರ್ಯಗಳನ್ನ ಇವತ್ತು ಮುಂದುವರಿಸಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ತರಬೇಕು ಅಂದ್ರೆ ಅವರು ಬಿಟ್ಟು ಹೋಗಿರುವಂತ ಎಲ್ಲ ಕಾರ್ಯಗಳನ್ನ, ಎಲ್ಲ ಆ ಸಂಕಲ್ಪಗಳನ್ನ ಅವರ ಪೂರೈಸದೆ ನನ್ನ ಮುಂದಿನ ಗುರಿಯನ್ನು ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಎಲ್ಲರ ಆಶೀರ್ವಾದ, ನಮ್ಮ ಪಂಚಪೀಠಾಧೀಶ್ವರ ಆಶೀರ್ವಾದದಲ್ಲಿ ಇದ್ದರೆ ಸಾಕು. ಬಹಳ ಮಂದಿ ಹೇಳ್ತಿರ್ತಾರೆ, ಏನೋ ಪಂಚಪೀಠಾಧೀಶ್ವರ ಬರಲಿಲ್ಲ, 5 ಜನ ಬರಬೇಕಾಗಿತ್ತು.
ಅದಕ್ಕೆ ನಾನು ಈ ವೇದಿಕೆ ಪರವಾಗಿ ನನ್ನ ಹುಡುಗನ ಮತಕ್ಷೇತ್ರದ ಜನತೆಯ ಪರವಾಗಿ ಪೂಜ್ಯರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ವೇದಿಕೆ ಮೇಲಿರುವಂತ ನಮ್ಮ ಪಂಚಪೀಠಾಧೀಶ್ವರ ಇಬ್ಬರ ಪೂಜ್ಯರ ಹತ್ರ ಮತ್ತು ವೇದಿಕೆ ಮೇಲಿರುವಂತ ಎಲ್ಲ ಗುರುಚರ ಮೂರ್ತಿಗಳಲ್ಲಿ ನಾನು ನಮ್ಮ ತಂದೆಯವರಿದ್ದಾಗ ಕೂಡಲ ಸಂಗಮದಲ್ಲಿ ಒಂದು ಸರ್ವಧರ್ಮ ಇವತ್ತು ಸಮ್ಮೇಳನ ನಡೆದಿತ್ತು. ಅದಕ್ಕೆ 5 ಜನ ಪಂಚಪೀಠಾಧೀಶ್ವರರ ಅಡ್ಡಪಲ್ಲಕ್ಕಿ ಮಹೋತ್ಸವ ಕೂಡ ಕೂಡಲ ಸಂಘದಲ್ಲಿ ಜರುಗಿತ್ತು ಅನ್ನೋದನ್ನ ನಾವು ನೀವೆಲ್ಲ ಕೇಳಿದ್ದು ಸತ್ಯ ಇದೆ. ಅದೇ ಒಂದು ರೀತಿಯಲ್ಲಿ ಮತ್ತೆ ನಾವು ಹುಡುಗನ ಮತಕ್ಷೇತ್ರದಲ್ಲಿ ಸರ್ವಧರ್ಮ ಧರ್ಮ ಸಭೆಯನ್ನ ಮಾಡಿ 5 ಪಂಚಪೀಠಾಧೀಶ್ವರರನ್ನ ನಾವು ಮತ್ತೆ ಕರೆಯುವಂತ ಕೆಲಸವನ್ನ ಈ ವೇದಿಕೆ ಮುಖಾಂತರ ನಾನು ಆಹ್ವಾನವನ್ನು ಕೊಡ್ತೇನೆ. ಆ ಪೂಜ್ಯರ ಎಲ್ಲರೂ ಬರಬೇಕು. ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ, ಒಂದು ಧರ್ಮ ಸಭೆ ಇವತ್ತು ಬಹಳಷ್ಟು ಅವಶ್ಯಕತೆ ಇದೆ. ಪ್ರಸ್ತುತ ಕಾಲದಲ್ಲಿ ಇವತ್ತು ಕಾಲ ಬದಲಾವಣೆ ಆಗಿದೆ ಅಂತ ಹೇಳ್ತಾರೆ, ಆದ್ರೆ ಕಾಲ ಏನು ಬದಲಾವಣೆ ಆಗಿಲ್ಲ, ನಾವು ಬದಲಾವಣೆ ಆಗಿದ್ದೀವಿ. ಗುರುಗಳು ಇರೋ ಹಾಗೆ ಇದ್ದಾರೆ, ಆ ಸಂಸ್ಕಾರ ಇರೋ ಹಾಗೆ ಇದೆ, ನಾವು ಬದಲಾವಣೆಯನ್ನ ಸರಿ ಮಾಡ್ಕೋಬೇಕು ಅನ್ನೋದನ್ನ ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಎಲ್ಲರಿಗೂ ಕರೆಯನ್ನು ಕೊಡ್ತೇನೆ. ಬರೋ ದಿನಗಳಲ್ಲಿ ನಾನು ಪೂಜ್ಯರಲ್ಲಿ ವಿನಂತಿ ಮಾಡ್ಕೊತೇನೆ, ಅವರು ಇಲ್ಲಿ ದಯಮಾಡಿಸ್ಬೇಕು. ಒಂದು ಧರ್ಮ ಸಭೆಯನ್ನ ನಾವು ಆಯೋಜಿಸ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ನೀನು ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಪೂಜ್ಯರ ಗಮನಕ್ಕೆ ನಾನು ಒಂದನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾವ ರೀತಿ ನಮ್ಮ ತಂದೆಯವರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಈ ಮತಕ್ಷೇತ್ರದಲ್ಲಿ ಪ್ರತಿ ಗ್ರಾಮಕ್ಕೆ ಇವತ್ತು ಪ್ರಾಥಮಿಕ ಶಾಲೆಗಳನ್ನ, ಪ್ರೌಢ ಶಾಲೆಗಳನ್ನ, ಪದವಿ ಪೂರ್ವ ಕಾಲೇಜುಗಳನ್ನ ಮತ್ತು ಡಿಗ್ರಿ ಕಾಲೇಜನ್ನ ತೆರೆಯುವ ಮುಖಾಂತರ ಅವರು ಸಚಿವರಿದ್ದಾಗ ಬಹುತೇಕ ಈ ತಾಲೂಕಿಗೆ ಎಂತ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ, ಇವತ್ತು ಅವರು ಸಣ್ಣ ಕೈಗಾರಿಕಾ ಸಚಿವರಿದ್ದಾಗ ಕೂಡಲ ಸಂಘದಲ್ಲಿ ಒಂದು GDTC ಕಾಲೇಜನ್ನು ಕೂಡ ತೆರೆದಿದ್ದಾರೆ. GDTC ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ಬಹುತೇಕ SLC ಆದಂತ ವಿದ್ಯಾರ್ಥಿಗಳು ಅಲ್ಲಿ ತಾವು 3 ವರ್ಷದ 4 ವರ್ಷದ ಕೋರ್ಸ್ ಅನ್ನ ಓದಿದ್ರೆ ಸಾಕು, ತಮ್ಮ ಮಕ್ಕಳಿಗೆ ಉದ್ಯೋಗದ ಗ್ಯಾರಂಟಿ ಇದೆ ಆ ಕೋರ್ಸ್ ಜೊತೆಗೆ ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮೊನ್ನೆ ತಾನೇ ಅದೇ ಕಾಲೇಜಿನಲ್ಲಿ 2 ಹೊಸದಾದ ಕೋರ್ಸ್ ಅನ್ನು ನಾವು ಪ್ರಾರಂಭ ಮಾಡಿದ್ವಿ. ಒಂದು ಮೆಗಾಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಮೆಗಾಟ್ರಾನಿಕ್ಸ್, ಮತ್ತು ಇನ್ನೊಂದು AI ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. 2 ಕೋರ್ಸ್ಗಳನ್ನ ಇಡೀ ರಾಜ್ಯದಲ್ಲಿ ಎಲ್ಲಿ ಕೂಡ ತೆರೆದಿಲ್ಲ. ಅದು ತೆರೆದಿದ್ರೆ ಅದು ಕೂಡಲ ಸಂಗಮ GDTC ಕಾಲೇಜ್ ಅಲ್ಲಿ ಅಂತ ಮಾತನ್ನು ಕೂಡ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತಾರೆ. ಮುಂದುವರೆದು ನಾನು ಕೂಡ ಮತ್ತೊಮ್ಮೆ ನಿಮ್ಮ ಆಶೀರ್ವಾದದಿಂದ ಇವತ್ತೇನು ಮತ್ತೆ ಶಾಸಕರಾಗಿದ್ದೀನಿ. ಇವತ್ತು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಇವತ್ತು ಕ್ಯಾಬಿನೆಟ್ ದರ್ಜೆಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಮಾಡಿದ್ದಕ್ಕೆ ತಮ್ಮೆಲ್ಲರ ಆಶೀರ್ವಾದವೇ ಕಾರಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಪೂಜ್ಯರ ಆಶೀರ್ವಾದ, ತಮ್ಮ ಆಶೀರ್ವಾದ ಇದ್ದಿದ್ರೆ ಇವತ್ತು ಆ ಒಂದು ಕ್ಯಾಬಿನೆಟ್ ದರ್ಜೆಯ ಇವತ್ತು ನಿಗಮ ಮಂಡಳಿಯನ್ನ ಕೊಟ್ಟಿದ್ದಾರೆ. ಬಹುತೇಕ ಪೂಜ್ಯರ ಆಶೀರ್ವಾದದಿಂದ ಬರೋ ದಿನಗಳಲ್ಲಿ ಇನ್ನು ಹೆಚ್ಚಿನ ಅಧಿಕಾರ ಪಡೆಯೋಣ, ಸೇವೆಯನ್ನ ಮಾಡೋದಕ್ಕೆ. ಅದಕ್ಕೆ ಇವತ್ತು ಹುಡುಗನ ಮತಕ್ಷೇತ್ರದಲ್ಲಿ ಏನು ನಾವು ಖನಿಜ ನಿಧಿಯಲ್ಲಿ ಏನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಖನಿಜ ನಿಧಿಯಲ್ಲಿ ಸುಮಾರು ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳು ಸುಮಾರು 100 ಶಾಲೆಗಳಿಗೆ ಈಗಾಗಲೇ ನಾವು ಸ್ಮಾರ್ಟ್ ಕ್ಲಾಸ್ ಅನ್ನ ಮಾಡಿದ್ದೇವೆ. ಬಹುತೇಕ ಸ್ಮಾರ್ಟ್ ಕ್ಲಾಸ್ ಅಂದ್ರೆ ಏನು ಅನ್ನೋದನ್ನ ನಮ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಈಗಿನ ಮಕ್ಕಳಿಗೆ ಕೇಳಬೇಕು. ತಂತ್ರಜ್ಞಾನ ವಿಜ್ಞಾನದ ಯುಗದಲ್ಲಿ ಇವತ್ತು ಈ ಪ್ರತಿಯೊಂದು ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಕೂಡ ಸ್ಮಾರ್ಟ್ ಕ್ಲಾಸಿನ ಅವಶ್ಯಕತೆ ಇದೆ ಅನ್ನೋದಕ್ಕೆ ಇವತ್ತು ಅರ್ಥಿಸಿಕೊಂಡು ರಾಜ್ಯದಲ್ಲಿ ಎಲ್ಲಿ ಕೂಡ ಈ ಸ್ಮಾರ್ಟ್ ಕ್ಲಾಸ್ಗಳನ್ನ ಯಾವ ಮತಕ್ಷೇತ್ರದಲ್ಲಿ ಕೂಡ ಮಾಡಿಲ್ಲ. ಅದನ್ನ ಏನಾದ್ರೂ ಇವತ್ತು ಮಾಡಿದ್ರೆ ಅದು ಹುಡುಗನ ಮತಕ್ಷೇತ್ರದಲ್ಲಿ ಮಾತ್ರ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು 100 ಕ್ಲಾಸ್ಗಳಿಗೆ, 100 ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ. ಯಾಕಂದ್ರೆ ಖಾಸಗಿ ಶಾಲೆಗೆ ಸಹಜವಾಗಿರ್ತಾವ, ಆದ್ರೆ ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳು ಬರಬೇಕು. ಅವ್ರಿಗೆ ಯಾವುದೇ ಕೊರತೆ ಆಗ್ಬಾರ್ದು. ಗುಣಮಟ್ಟದ ಶಿಕ್ಷಣ ಆದ್ಯತೆ ಅನ್ನೋದ್ರ ಮೇರೆಗೆ ಇವತ್ತು ಸರ್ಕಾರಿ ಶಾಲೆಗೆ ಕೂಡ ಸ್ಮಾರ್ಟ್ ಕ್ಲಾಸ್ ಅನ್ನು ಅಳವಡಿಸುವಂತ ಕೆಲಸ ಮಾಡಿದ್ದೇವೆ. ಇನ್ನು ಉಳಿದಂತ ಏನು ನಮ್ಮ ತಂದೆಯವರ ಸಂಕಲ್ಪಗಳಿದಾವೆ, ಅದು ಶಿಕ್ಷಣ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಇನ್ನು ಉಳಿದಂತಹ ಮೂಲಭೂತ ಸೌಕರ್ಯಗಳು ಏನೇನು ಈ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಪಡಿಸೋದಿದೆ
ಖಂಡಿತವಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇನ್ನೂ 4 ವರ್ಷದಲ್ಲಿ ಅನೇಕ ಯೋಜನೆಗಳನ್ನ ಇವತ್ತು ರೂಪಿಸಿಕೊಂಡಿದ್ದೇವೆ. ಅವನ್ನ ಖಂಡಿತವಾಗಿ ನೆರವೇರಿಸುವಂತ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಪೂಜ್ಯರ ಸಮ್ಮುಖ ಇವತ್ತು ಹೇಳ್ತಾ, ಇವತ್ತೇನು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಇವತ್ತು ನಮ್ಮ ಪಂಚಪೀಠಾಧೀಶ್ವರರು ಬಂದೇ ಬರ್ತಾರೆ. ಅದರಲ್ಲಿ ಕಾಶಿ ಜಗದ್ಗುರುಗಳು ಇವತ್ತು ಪ್ರಥಮ ಬಾರಿಗೆ ನಮ್ಮೆಲ್ಲರ ಭಾಗ್ಯ. ಬಹುತೇಕ ನಾವು ಕಾಶಿ ಜಗದ್ಗುರುಗಳನ್ನ ಪ್ರಾರಂಭದಿಂದ ಅವರು ಲಿಂಗೈಕ್ಯ ಆದಾಗಿಂದ ಬಹುತೇಕ 1 ವರ್ಷ ಕೂಡ ಅವರು ತಪ್ಪಿಸಿಲ್ಲ. ಆದ್ರೆ ಇವತ್ತು ಆ ಕಿರಿಯ ಪೂಜ್ಯರನ್ನ ಪಟ್ಟಾಧೀಶ್ವರನ್ನ ನೋಡುವಂತ ಭಾಗ್ಯ ನಮ್ಮ ಕಾಶಿ ಜಗದ್ಗುರುಗಳು ತಂದುಕೊಂಡಿದ್ದಾರೆ. ನಾವು ಕಿರಿಯ ಪೂಜ್ಯರನ್ನ ಇವತ್ತು ನಮ್ಮ ಈ ಭೂಮಿ ಮೇಲೆ ಅವರ ದಿವ್ಯ ಪಾದ ಸ್ಪರ್ಶ ಆಗಿ ಈ ಭೂಮಿ ಪಾವನ ಆಯ್ತು ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಆ ಪೂಜ್ಯರು ಕೂಡ ಆಗಮಿಸಿದರೆ ನಮ್ಮ ಉಜ್ಜಯಿನಿ ಪೂಜ್ಯರು ಕೂಡ ಯಾವತ್ತೂ ನಮ್ಮ ತಂದೆಯವರ ಒಂದು ಸಂಕಲ್ಪದಂತೆ ಇವತ್ತು ಬಹಳಷ್ಟು ಜನಕ್ಕೆ ಗೊತ್ತಿದೆ. ರಾಮತಾಳ ಮರೋಳ ಏತ್ ನೀರಾವರಿ ಅಂತ ನಾನು ಹೇಳ್ತಾ ಇರ್ತೀನಿ. ರಾಮತಾಳ ಏತ್ ನೀರಾವರಿಯನ್ನ ನಮ್ಮ ತಾಯಿಯವರು 2004ರಲ್ಲಿ ಶಾಸಕರಿದ್ದಾಗ ಆ ಜಾಕವೆಲ್ಲ ಅಡಿಗಲ್ಲನ್ನ ಹಾಕಿದ್ದು ನಮ್ಮ ಉಜ್ಜಯಿನಿ ಶ್ರೀಗಳು ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನೋಡ್ರಿ, ಇವತ್ತು ಆ ನೀರಾವರಿ ಇಡೀ ಮತಕ್ಷೇತ್ರದ ಇವತ್ತು ಬೆನ್ನೆಲುಬಾಗಿದೆ. ರೈತರಿಗೆ ಒಂದು ಆ ನೀರಾವರಿ ಬೆನ್ನೆಲುಬಾಗಿದೆ. ಇವತ್ತು ಕಾಲುವೆ ಮುಖಾಂತರ ನೀರಾವರಿ ಕೊಟ್ಟಿದ್ದಿರ್ಬೋದು, ಇವತ್ತು 60,000 ಎಕರೆ ಭೂಮಿಗೆ ಹನಿ ನೀರಾವರಿಯನ್ನ ಮಾಡಿದಂತಿರ್ಬೋದು. ಅದರ ಅಡಿಗಲ್ಲನ್ನು ಕೂಡ ಉಜ್ಜಯಿನಿ ಶ್ರೀಗಳು ಇವತ್ತು ನೆರವೇರಿಸಿದ್ರು ಅನ್ನೋದನ್ನು ಕೂಡ ನಾನು ನೆನಪಿಸ್ತಾ, ಇನ್ನೂ 10 ಹಲವಾರು ಕಾರ್ಯಗಳು ಬಾಕಿ ಇದ್ದಾವೆ. ಅವರೆಲ್ಲವನ್ನ ಬರೋ ದಿನಗಳಲ್ಲಿ ಪೂರೈಸೋಣ ಅನ್ನೋ ಮಾತನ್ನ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲ ನಮ್ಮ ತಂದೆಯವರ ಒಡ್ಡಾಡಿಗಳು, ಸ್ನೇಹಿತರು, ಬಂಧು ಬಳಗದವರು ಮತ್ತು ಅಭಿಮಾನಿಗಳು, ಯಾವತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಗುರಿ ಹಿರಿಯರು, ತಾಯಿಯಂದರು ಆಗಮಿಸಿದ್ದಕ್ಕೆ ಮತ್ತೊಮ್ಮೆ ವೇದಿಕೆಯ ಪರವಾಗಿ, SRK ಪ್ರತಿಷ್ಠಾನದ ಪರವಾಗಿ, ಪೂಜ್ಯರ ಪರವಾಗಿ ತಮಗೆಲ್ಲರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನು ಅನಿಸಿ ಮತ್ತೊಮ್ಮೆ ಪೂಜ್ಯರ ಪಾದಕ್ಕೆ ನನ್ನ ಹಣೆಯನ್ನು ಮಣದು ನನ್ನ ಯಾರ ಮಾತ್ರ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರು ಶಾಸಕರಾಗಿದ್ದಾಗ ಸಹ ಒಂದು ಧರ್ಮದ ರಕ್ಷಣೆಯನ್ನ ಜನರ ಮನಸ್ಸಿನಲ್ಲಿ ಅವರು ಯಾವ ರಾಜನ ಸ್ಥಾನವನ್ನ ಅವರು ಗಿಟ್ಟಿಸ್ಕೊಂಡಿದ್ದಾರೆ ಅಂತೇಳಿ ನಾವಿಲ್ಲಿ ಅವರ ಕಾರ್ಯವನ್ನ ನೋಡಿ ನಾವು ಅರ್ಥೈಸ್ಕೊಳ್ಬಹುದು. ಅಂಥ ಒಂದು ದಿಟ್ಟ ನಾಯಕರು SR ಕಾಶಪ್ಪನವರಾಗಿದ್ದರು. ಯಾಕಂದ್ರೆ ಅವರ ಇವತ್ತ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರಥಮವಾಗಿ ಬಂದಿರೋದ್ರಿಂದ ಅದರಲ್ಲಿ ಈ ಕ್ಷೇತ್ರಕ್ಕೆ ಹೆಚ್ಚು ಸಂಪರ್ಕ ಇದ್ರೂ ಸಹ ಆದರೆ ಈ ಕಡೆ ಬರೋಕ್ಕಾಗಿದ್ದಿಲ್ಲ. ಯಾಕಂದ್ರೆ ಒಟಗಿ ಮಠದ ಯಾವ ಪೂರ್ವಾಶ್ರಮದ ಮಠಾಧೀಶರಾದಾಗ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಆ ಕಡೆ ಈ ಕಡೆ ಬಂದೀವಿ. ಆದರೆ ನಮ್ಗನ್ಸಿನ ಮಟ್ಟಿಗೆ SR ಕಾಶಪ್ಪಣ್ಣವರು ಅವರ ಏನು ದಿವಂಗತ ಆದಾಗ ಅವಾಗ ನಾವು ಇನ್ನೂ ಮಠಾಧೀಶರು ಆಗಿದ್ದಿಲ್ಲ. ನಾವು ಒಬ್ಬ ವಿದ್ಯಾರ್ಥಿಯಾಗಿ ತಿರುಪತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ವಿ ಅಂತ ಅನಿಸ್ತದೆ. ಯಾಕಂದ್ರೆ 2002ರಲ್ಲಿ ಆಗಿದೆ. 2002 ಅಥವಾ 2003ರಲ್ಲಿ ಈ ಘಟನೆ ನಡೆದಿತ್ತು. ನಮಗೆ ಇವತ್ತು ಯಾವಾಗ ಉಜ್ಜಯಿನಿ ಮಹಾಸನ್ನಿಧಿಯವರು ಅವರು ಪರಿಚಯವನ್ನ SR ಕಾಶಪ್ಪನವರ ಒಂದು ಪರಿಚಯವನ್ನ ಹೇಳಿದರು. ಅವರು ಯಾವ ಉಜ್ಜಯಿನಿ ಪೀಠದ ಆಪ್ತ ಶಿಷ್ಯರು, ಉಜ್ಜಯಿನಿ ಪೀಠದ ಏನೇ ಸಮಸ್ಯೆ ಬಂದರೂ ಸಹ ಇಂಥ ಒಂದು ದಿಟ್ಟ ನಾಯಕರು ಆ ಪೀಠಕ್ಕೆ ಬೆನ್ನೆಲುಬಾಗಿ ನಿಂತು ಅವರು ಕಾರ್ಯವನ್ನ ಮಾಡಿದ್ದಾರೆ. ಅವರ ಮಗನಾದರೂ ಸಹ ಅಷ್ಟೇ ಅದೇ ತರನಾಗಿ ಕಾರ್ಯವನ್ನ ಅವರು ಕೂಡ ಯಾವ ಮಾಡ್ತಾ ಇದ್ದಾರೆ ಅಂತೇಳಿ ಈಗ ತಾನೇ ಸನ್ನಿಧಿಯವರು ತಿಳಿಸಿದರು ನಮಗೆ. ಇಂಥ ಒಂದು ದಿಟ್ಟ ನಾಯಕರನ್ನ ಈ ಭಾಗದ ಜನರು ಎಂದಿಗೂ ಸಹ ಮರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರ ಒಂದು ಕಾರ್ಯ ಏನೇನು ಅವರ ಸ್ವಪ್ನ ಅಂದ್ರೆ ಅವರ ಸಂಕಲ್ಪ ಏನಿತ್ತು ಆ ಒಂದು ಸಂಕಲ್ಪವೂ ಸಹ ಅವರ ಮಗನಾದ ವಿಜಯಾನಂದ ಅವರು ಆ ಸಂಕಲ್ಪ ಏನೋ ಕೆಲವೊಂದು ಉಳಿದಿವೆ ಅದನ್ನು ಮಾಡ್ತೀನಿ ಅಂತೇಳಿ ಈ ಸಮಾಜದ ಮುಂದೆ ಮಾತು ಕೊಡೋದಿದೆಯಲ್ಲ, ಇದು ಅವರ ಸಂಸ್ಕಾರದಿಂದ ನಮಗೆ ಇಲ್ಲಿ ಕಾಣ್ತಾ ಇದೆ. ಅವರ ಸಂಸ್ಕಾರ ಕಾಣ್ತಾ ಇದೆ. ಆ ಮಕ್ಕಳ ಮೇಲೆ ತಮ್ಮೊಂದು ಈ ಮತಕ್ಷೇತ್ರದ ಎಲ್ಲಾ ಜನನಾಯಕರ ಜನರ ಒಂದು ಪ್ರೇಮದಿಂದ
ಅವರ ಒಂದು ಆಶೀರ್ವಾದದಿಂದ ನಾವು ಈ ಸ್ಥಾನದಲ್ಲಿ ಇದ್ದೀವಿ, ಈ ಸ್ಥಾನ ನಮಗೆ ಸಿಕ್ಕಿದೆ, ಇದು ಸುಮ್ಮನೆ ಬಂದಿಲ್ಲ ಸ್ಥಾನ ಅಂತೇಳಿ ಏನು ತಂದೆಯವರು ಏನು ಸಂಸ್ಕಾರ ಹಾಕಿದ್ದಾರಲ್ಲ, ಅವರ ಒಂದು ಸಂಕಲ್ಪವನ್ನ ಬರುವ ದಿನಮಾನಗಳಲ್ಲಿ ಇನ್ನೂ ಅನೇಕ ಸಂಕಲ್ಪಗಳು ಕೆಲವೊಂದು ಈಡೇರಿವೆ, ಕೆಲವೊಂದು ಇನ್ನೂ ಬಾಕಿ ಇವೆ ಅಂತೇಳಿ ಅವರ ತಮ್ಮ ಒಂದು ಇದರಲ್ಲಿ ಮನೋಗತದಲ್ಲಿ ಹೇಳ್ಕೊಂಡಿದ್ದಾರೆ. ಅಂಥ ಕಾರ್ಯವನ್ನ ಮಾಡುವಂತ ಒಂದು ಧೈರ್ಯ ಅವರಲ್ಲಿ ಸದೈವ ಆ ಮನೆತನದ ಒಂದು ಪರಂಪರೆಯಲ್ಲಿ ಇದೆ. ಆ ಪರಂಪರೆಯನ್ನ ಮುಂದೂಡಿಸ್ಕೊಂಡು ಅವರು ಹೊಂಟಿದ್ದಾರೆ. ಯಾಕಂದ್ರೆ ನಾವೆಲ್ಲ ಭಕ್ತರು, ನೀವೆಲ್ಲ ಒಂದು ವಿಚಾರ ಏನಿರ್ತದೆ ಅಂತ ಕೇಳಿದ್ರೆ, ನೀವು ಗಳಿಸಿದ ಒಂದು ಆಸ್ತಿಯನ್ನ ಹೇಗೆ ನೀವು ಮನೆತನಕ್ಕೆ ನಿಮ್ಮ ಮನೆಗಳ ಆಸ್ತಿ ಪಾಸ್ತಿಗಳೇನೇನು ಮಾಡಿರ್ತಿರಲ್ಲ, ಹಿರಿಯ ಮಗನಿಗೆ ಅದರ ಜವಾಬ್ದಾರಿ ಇಸ್ಬೇಕಾದ್ರೆ ಅವಾಗ ನೋಡ್ತಾ ಇರ್ತೇನೆ, ಇವ್ರು ನಡೆಸ್ಕೊಂಡು ಹೋಗ್ತಾನಿಲ್ಲೋ, ನಾ ಏನು ಬೆಳೆಸಿದ ಇದಕ್ಕಿಂತ ಹೆಚ್ಚು ಬೆಳೆಸ್ತಾನೋ ಅಥವಾ ಹಾಳು ಮಾಡ್ತಾನೋ ಅಂತೇಳಿ ವಿಚಾರವನ್ನು ಬಹಳ ವಿಚಾರ ಮಾಡಿ ಅವಾಗ ಮಕ್ಕಳಿಗೆ ಆಸ್ತಿ ಹಂಚಿಯನ್ನು ನೀವು ಕೊಡ್ತಾ ಇರ್ತೀವಿ. ಅದೇ ತರನಾಗಿ ಒಬ್ಬ ಮಠಾಧೀಶನು ಸಹ ತಮ್ಮ ಒಂದು ಮಠದ ಶಿಷ್ಯ ಬಳಗವನ್ನ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾನೋ ಇಲ್ಲೋ ಅಂತೇಳಿ ಬಹಳ ವಿಚಾರ ಮಾಡಿ ಮರಿಯನ್ನ ಅವ್ರು ಆಯ್ಕೊಂಡು ಮಾಡಿ ಉತ್ತರಾಧಿಕಾರನ್ನ ಘೋಷಣೆ ಮಾಡ್ತಾರೆ.